ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ದರ್ಶನ್ ಫ್ಯಾನ್ಸ್ ಅಟ್ಟಹಾಸ ಮೆರೆದಿದ್ದಾರೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದರ್ಶನ್ ಅಭಿಮಾನಿಗಳು ಚಿತ್ರಮಂದಿರದ ಬಾಗಿಲು, ಕಿಟಕಿ, ಕುರ್ಚಿಗಳನ್ನ ಒಡೆದು ಹಾಕಿದ್ದಾರೆ. ಪ್ರಸನ್ನ ಥಿಯೇಟರ್ನ ಸೆಕೆಂಡ್ ಕ್ಲಾಸ್ನಲ್ಲಿರುವಂತಹ 80 ಸೀಟ್ ಹಾಗೆ ಬಾಲ್ಕನಿಯಲ್ಲಿರುವಂತಹ 10 ಸೀಟ್ಗಳನ್ನ ಮುರಿದು ಹಾಕಿದ್ದಾರೆ. ಥಿಯೇಟರ್ ಒಳಗೆ ದಾಂಡಿಗರಂತೆ ನುಗ್ಗಿ ಅಟ್ಟಹಾಸ ಮೆರೆದಿದ್ದಾರೆ. ಯಾವ ರೀತಿಯಾದಂತ ವರ್ತನೆ ಇದು? ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ನಡೀತಾ ಇತ್ತು, ಅದರಲ್ಲಿ ದರ್ಶನ್ ಫ್ಯಾನ್ಸ್ ಅಟ್ಟಹಾಸ. ಪ್ರಸನ್ನ ಚಿತ್ರಮಂದಿರದಲ್ಲಿ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇತ್ತು, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಚಿತ್ರಮಂದಿರದ ಬಾಗಿಲು ಒಡೆದು ಹಾಕಿದ್ದಾರೆ, ಕಿಟಕಿಗಳು ಒಡೆದು ಹಾಕಿದ್ದಾರೆ, ಕುರ್ಚಿಗಳನ್ನು ಒಡೆದು ಹಾಕಿದ್ದಾರೆ. ಒಟ್ಟು ಸೆಕೆಂಡ್ ಕ್ಲಾಸ್ನಲ್ಲಿರುವಂತಹ 80 ಸೀಟು, ಬಾಲ್ಕನಿಯಲ್ಲಿರುವಂತಹ 10 ಸೀಟುಗಳನ್ನು ಮುರಿದು ಹಾಕಿದ್ದಾರೆ. ಡೇಸ್ ಮತ್ತೆ 50 ಇಯರ್ಸ್ ನಮ್ಮದು ಥಿಯೇಟ್ರ್ ಓಪನ್ ಇದಕ್ಕೆಲ್ಲ ಬಂದಿರೋ ಫಂಕ್ಷನ್ಗೆಲ್ಲ. ಬಟ್ ಅವಾಗ ಚೆನ್ನಾಗಿ ಬಂದೋಬಸ್ತ್ ಚೆನ್ನಾಗಿತ್ತು, ಅವಾಗಲೂ ಜನ ಸೇರಿದ್ರು. ಬಟ್ ನೆನ್ನೇನಾಯಿತು, ದರ್ಶನ್ ಸರ್ ನಾವು ವಾಮನ ಮಾಮೂಲಿ ಟೀಸರ್ ಅಲ್ವಾ, ಧನಿಯವ್ರು ಒಬ್ಬರೇ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಈ ಥರ ದರ್ಶನ್ ಸರ್ ಬರ್ತಾರೆ, ಈ ಥರ ಪಬ್ಲಿಸಿಟಿ ನಮ್ಗೆ ಗೊತ್ತಿರಲಿಲ್ಲ ಬ್ಯಾನರ್. ಹಂಗಾಗಿ ಜನಗಳು ಒಂದು ಹುಚ್ಚಾಟ ಮಾಡಿದ್ರು ಅಷ್ಟೇ. ಅದರೊಳಗೆ ಎಲ್ಲ ಅಭಿಮಾನಿಗಳು ಮಾಡಿರಲ್ಲ, ಅದ್ರಾಗ ಯಾರು ಕೆಲವು ಕಿಡಿಗಳು ಸೇರ್ಕೊಂಡು ಗುಂಪಲ್ ಗೋವಿಂದ ಅಂತ ಆ ಥರ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಬೇಸರ ಆಯ್ತಾ ಸರ್? ಯಾಕಂದ್ರೆ ಈಗ ತಾನೇ 50 ವರ್ಷಗಳ ಸಂಭ್ರಮ ಪ್ರಸನ್ನ ಥಿಯೇಟರ್ಗೆ, ಅಂತ ಸಂದರ್ಭದಲ್ಲಿ ಈ ತರ ಸೀಟ್ಗಳು ಜಖಮ್ ಆಗೋದು ಎಲ್ಲ, ನೀವು ಕೂಡ ಕ್ಲೀನ್ ಮಾಡ್ಸಿರ್ತೀರ ಥಿಯೇಟರ್ನ ಎಲ್ಲ. ಸೊ ಈಗ ನೋಡಿ, ಬೆಳಗ್ಗೆ 5 ಗಂಟೆ ಅಂತ ಮಾಡ್ತಾ ಇದೀವಿ, 50% ರೆಡಿ ಆಗಿದೆ, ಇನ್ನೂ 50% ರೆಡಿ ಮಾಡ್ತಾ ಇದೀವಿ. ಈಗ ಫ್ರೈಡೇ ಸಿನಿಮಾ ಚೇಂಜಸ್ ಆಗುತ್ತಲ್ಲ, ಅದು ತೊಂದರೆ ಆಗಬಾರ್ದು. ನೆಕ್ಸ್ಟ್ ಹಿಂದಿ ಪಿಕ್ಚರ್ ಇದೆ ಸಲ್ಮಾನ್ ಖಾನ್ ಸರ್ದು, ಹಾಗಾಗಿ ಜನ ಬೇಕಲ್ಲ, ಸೀಟಿಂಗ್ ಕೆಪಾಸಿಟಿ ಎಲ್ಲ ತೊಂದರೆ ಆಗುತ್ತೆ. ಸೀಟ್ ರೆಡಿ ಮಾಡಿಸ್ತೀವಿ, 50% ಆಗಿದೆ, ಎಲ್ಲ ಅಟೆಂಡ್ ಮಾಡ್ತೀವಿ. ಬಟ್ ಇದೇ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಈಗ ಇಷ್ಟು ಯಾವತ್ತೂ ಹಿಂಗೆ ಒಳಗಡೆ ಹೋಗಿರಲಿಲ್ಲ. ಈಗ ಬಂದೋಬಸ್ತ್ ಮಾಡ್ತೀವಿ. ನೆನ್ನೆ ಒಂಚೂರು ನಾವು ಅವ್ರು ಮಾಡ್ತಾರೆ ಅಂತ ಅವ್ರ ಮೇಲೆ ಬಿಟ್ವಿ, ಇವೆಂಟ್ ಮಾಡಿದವ್ರ ಮೇಲೆ ನೆಗ್ಲೆಕ್ಟ್ ಮಾಡಿದ್ವಿ ನಾವು. ಬಟ್ ಈಗ ಹಿಂಗಾಯ್ತು. ಬಟ್ ನಾವಾಗಿರೋ ಬಂದೋಬಸ್ತ್ ಮಾಡಿದ್ವಿ, ಚೆನ್ನಾಗಿ ಇದು ಮಾಡ್ತೀವಿ. ಏನು ಬೇಕೋ ಅದು ಫ್ರೀಯಾಗಿ ಇದಾಗಿ ಮೊದಲೇ ಅಡ್ವಾಂಟೇಜ್ ತಗೊಂಡು ಪೊಲೀಸ್ನವ್ರನ್ನೆಲ್ಲ ಕರ್ಸ್ಕೊಂಡು ಬಂದೋಬಸ್ತ್ ಕ್ಲೀನಾಗಿ ಮಾಡಿಸ್ತಾ ಇದ್ವಿ. ಬಂದಿದ್ರು ಮೇಡಮ್ ಎಲ್ಲ.